ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೊಬ್ಬರ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಬೆಸ್ಕಾಂ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ ಬಗ್ಗೆ ಬೆಳಗ್ಗೆಯಿಂದ ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಗೊಂದಲವನ್ನು ಮಾಡ್ತಾಯಿದ್ದೀರಿ. ನಾನು ಸಹ 2-3 ದಿನದಿಂದ ಬೆಸ್ಕಾಮ್ಗೆ ಕಾಲ್ ಟ್ರೈ ಮಾಡಿದೆ, ಬಟ್ ಕನೆಕ್ಟ್ ಆಗಿಲ್ಲ. ಬಟ್ ಇವಾಗ ಕನೆಕ್ಟ್ ಆಯಿತು. ಓಕೆ, ಕನೆಕ್ಟ್ ಆದ ಕಾರಣಕ್ಕಾಗಿಯೇ ವಿಡಿಯೋ ಮಾಡ್ತಾಯಿದ್ದೇನೆ. ಅವರು ಬೆಸ್ಕಾಂ ಆಫೀಸರ್ ಏನು ಅಂದರು ಎಂಬುದರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ರಿಸಲ್ಟ್ ಏನು ನೀವು ಹೇಳ್ತಿದ್ರಲ್ಲ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಥವಾ ಯಾವತ್ತು ಬರುತ್ತೆ, ಅದರ ಬಗ್ಗೆ ಸಹ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಈ ವಿಡಿಯೋ ಸತ್ಯತೆ ಅನಿಸಿತ್ತು. ಓಕೆ, ನಾನು ಸುಮ್ಮನೆ ಇಲ್ಲಿ ಅಂತಂದು ಸುಮ್ಮನೆ ಹೇಳ್ತಾ ಇಲ್ಲ. ಆಫೀಸರ್ ಏನಂದರು ಮತ್ತು ನನ್ನ ಒಪಿನಿಯನ್ ಏನೋ ಅದ್ರ ಬಗ್ಗೆ ಹೇಳ್ತೀನಿ. ಓಕೆ, ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೋಡಿರಿ, ಅದು ಬಿಟ್ಟು ನೀವು ಕಾಮೆಂಟ್ ಹಾಕಿ ಪೀಕು ಹಾಕ್ತೀನಿ ಅಂತಂದರೆ ನೋಡೋಕೆ ಹೋಗ್ಬಿಟ್ರೆ ಇಲ್ಲಿಂದ ಸ್ಕಿಪ್ ಮಾಡಿರಿ. ಓಕೆ, ಈಗ ಹೇಳೋದೇನಪ್ಪ ಅಂತಂದರೆ, ಬೆಸ್ಕಾಂ ಪವರ್ ಮ್ಯಾನ್ನ ಫೈನ್ ರಿಸಲ್ಟ್ ಬಗ್ಗೆ ಆಫೀಸರ್ ಏನಂದರು ಅಂತಂದರೆ, ಕಾಲು ಕನೆಕ್ಟ್ ಮಾಡಿ ರಿಸಲ್ಟ್ ಈ ವಾರದಲ್ಲಿ ಬರುತ್ತಾ ಅಂತ ಕೇಳಿದರೆ, ಅವ್ರು ಹೇಳಿದ್ದು ಈ ವಾರ ಬರಲ್ಲ. ಈ ವಾರ ಬರಲ್ಲ ಅಂತಲೂ ಹೇಳಿಲ್ಲ, ಈ ವಾರ ಅಲ್ಲ, ಈ ತಿಂಗಳದೊಳಗೆ ಬರುತ್ತೆ ಅಂತ ಹೇಳಿದ್ರು. ಬಟ್ ಅವರು ಎಕ್ಸಾಕ್ಟ್ ಆದಂಥ ದಿನಾಂಕನೂ ಹೇಳ್ತಾ ಇಲ್ಲ. ಅವರೇನಂದರು ಅಂತಂತಂದರೆ, ನಮಗೆ ಇನ್ನೂ ಸಹ ಅಪ್ಡೇಟ್ ಬಂದಿಲ್ಲ. ಓಕೆ, ಇನ್ನೂ ಸಹ ನಿಖರವಾಗಿ ಈ ದಿನಾಂಕದಿಂದ ರಿಸಲ್ಟ್ ಬಿಡ್ತೀವಿ ಅಂತೇಳಿ ಅಪ್ಡೇಟ್ ಸಿಕ್ಕಿಲ್ಲ ಅಂತ ಹೇಳಿದರು. ಹೌದಾ? ಮತ್ತು ಈ ವಾರದೊಳಗೆ ಬರ್ಬೋದಾ ಅಂತಂತಂದರೆ, ಈ ತಿಂಗಳದೊಳಗೆ ಬರ್ಬೋದು ಅಂತಂದರು. ಫೆಬ್ರವರಿ ತಿಂಗಳದೊಳಗೆ ಬರಬಹುದು ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂತಂದರೆ, ಪ್ರೊಸೆಸ್ ಕಂಪ್ಲೀಟ್ ಆಗಿದ್ದೇನಾ ಅಂತಂದರೆ, ಇನ್ನೂ ಇದೆ ಅಂತೇಳಿ ಹೇಳಿದರು. ಪ್ರೊಸೆಸ್ಸು ಇನ್ನೂ ಇದೆ ಅಂತೇಳಿ ಹೇಳಿದರು. ನೀವೇ ನಮ್ಮ ಒಂದು ಗ್ರೂಪ್ನಲ್ಲಿ ಹೇಳ್ತಿದ್ದೀರಿ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಅಂತ ಒಬ್ಬರು ಹೇಳ್ತಿದ್ದೀರಿ, ಇನ್ನೊಬ್ಬರು ಇವತ್ತು ಬರುತ್ತೆ ರಿಸಲ್ಟು ಚೆಕ್ ಮಾಡಿರಿ ಅಂತ ಹೇಳ್ತಿದ್ದೀರಿ. ಇನ್ನೊಬ್ಬರು ಏನು ಹೇಳ್ತಿದ್ದೀರಿ, 21ನೇ ತಾರೀಕು ಒಳಗೆ ಬರುತ್ತೆ ಅಂತ ಹೇಳ್ತೀರಿ. ಬಟ್ ಇವೆಲ್ಲ ಎಕ್ಸಾಕ್ಟ್ ಡೇಟ್ ಅಲ್ಲ. ಬಟ್ ಇನ್ನೊಂದೇನು ಹೇಳ್ತೀನಿ ಅಂತಂದರೆ, ಇವತ್ತು ಬರಲ್ಲ ಅಂತ ನಾನು 100% ಹೇಳಲ್ಲ. ಇವತ್ತೂ ಬರ್ಬೋದು, ನಾಳೆನೇ ಬರ್ಬೋದು. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ, ಇಷ್ಟು ನಿಗದಿತ ಸಮಯ ರಿಸಲ್ಟ್ ಬಿಡಬೇಕಂತ ಬೆಸ್ಕಾಂ ಅವ್ರಿಗೆ ಗೊತ್ತಿಲ್ಲ. ಓಕೆ, ಯಾವಾಗ MD ಅವರು ಮತ್ತು ಬೆಸ್ಕಾಂ ಅಧಿಕಾರಿಗಳು ಮತ್ತು KPTCL ಅಧಿಕಾರಿಗಳಿಂದ ಸೂಚನೆ ಬರುತ್ತೋ ರಿಸಲ್ಟ್ ಬಿಡ್ರಿ ಅಂತ, ಈಗ ಬೆಸ್ಕಾಂ ಅವರು ಎಲ್ಲ ರೆಡಿ ಮಾಡಿ KPTCL ಅವ್ರಿಗೆ ಕಳಿಸ್ತಾರೆ. KPTCL ಅವರು ಓಕೆ ಅನ್ನೋಣ, ರಿಸಲ್ಟು ವಿತಿನ್ ಒನ್ ಡೇ ಒಳಗೆ ಬಿಟ್ಬಿಡ್ತಾರೆ. ಓಕೆ, ರಿಸಲ್ಟು ಹಾಗಾಗಿ ನಿಮ್ಮೊಂದು ರಿಸಲ್ಟು ಎನಿ ಕೌಂಟ್ ಯಾವುದೇ ಕ್ಷಣದಲ್ಲೂ ಬರ್ಬೋದು. ಇವತ್ತೇ ಬರ್ಬೋದು, ನಾಳೆನೇ ಬರ್ಬೋದು, ಅಥವಾ ಈ ವಾರದಲ್ಲಿ ಬರ್ಬೋದು. ಬಟ್ ಅವ್ರು ಏನಂದರು ಅಂತಂದರೆ, ಈ ತಿಂಗಳದೊಳಗಡೆ ಬರಬಹುದು ಅಂತ ಹೇಳ್ತಾರೆ. ಬಟ್ ಎಕ್ಸಾಕ್ಟ್ ಡೇಟ್ ಅವ್ರಿಗೂ ಸಹ ಗೊತ್ತಿಲ್ಲ. ಯಾರಿಗೆ? ಬೆಸ್ಕಾಂ ಅಧಿಕಾರಿಗಳಿಗೆ ಅಂತ ಹೇಳ್ತಾ, ಇದು ಅವರು ಹೇಳಿದ್ದು. ಹಾಗಾಗಿ ಬೆಸ್ಕಾಂ ರಿಸಲ್ಟು ಬಂದೇ ಬರುತ್ತೆ, ವೇಟ್ ಮಾಡಿ. ಬರ್ಬೋದು, ನಿಮ್ಮ ನಿರೀಕ್ಷೆಯಂತೆ ನೀವು ಅಂದ್ಕೊಂಡಂತೆ ನಾಳೆ ಬರ್ಬೋದು ಅಥವಾ ನಾಳೆ ತಿಂಗಳು ಬರಬಹುದು, ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ವೇಟ್ ಮಾಡಿ, ಬಂದ ತಕ್ಷಣ ನಾವು ವಿಡಿಯೋದ ಮೂಲಕ ಲೈವ್ ಬಂದು ಡಿಸ್ಕಷನ್ ಮಾಡೋಣ. ಬಟ್ ಈಗ ಅವರು ಬೆಸ್ಕಾಂ ಅವರು ಹೇಳಿರುವಂಥದ್ದು ಇಷ್ಟೇ. ಓಕೆ, ಏನು ಹೇಳಿದರು, ರಿಸಲ್ಟು ಇನ್ನೂ ಈ ತಿಂಗಳದೊಳಗೆ ಬರುತ್ತೆ, ಇನ್ನೂ ಪ್ರೊಸೆಸ್ ಇದೆ ಅಂತ ಹೇಳಿದ್ದಾರೆ. ಬಟ್ ಅದು ಅವರು, ನನ್ನ ಒಂದು ಪ್ರಕಾರ ಏನಪ್ಪ ಅಂತಂದರೆ, ಅವರು ನೀವು ಕಾಲ್ ಮಾಡೋ ಒಂದು ಇದಕ್ಕೆ ಬೇಸತ್ತು ಆ ರೀತಿಯಾಗಿ ಹೇಳಿರ್ಬೋದು ಅಂತ ಒಂದು ರೀತಿ ಅನ್ನಿಸ್ತದೆ. ಅವ್ರು ಮಾತನಾಡಿರುವಂಥ ಧಾಟಿಯೂ ಸಹ ಆಗಿತ್ತು. ಓಕೆ, ನೀವು ಪ್ರತಿಯೊಬ್ಬರು ಸಹ ನೀವು ಸಹ ಕಾಲ್ ಮಾಡಿ ನಿಮಗೇನಂದರು ಎಂಬುದನ್ನು ಸಹ ಕಾಮೆಂಟ್ ಮಾಡಿ ವಿಡಿಯೋ ಕೆಳಗಡೆ. ಓಕೆ, ಏನಂದ್ರೆ ಅಂತೇಳಿ ಕಾಮೆಂಟ್ ಮಾಡಿ. ಇದು ನನಗೆ ಈ ರೀತಿಯಾಗಿ ಅವರು ಹೇಳಿರುವಂಥದ್ದು. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ಸಹ ಅಪ್ಡೇಟ್ ಇದ್ದರೆ ನಾನು ಖಂಡಿತವಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.